ಅದರಿಂದ ಇಲ್ಲಿ ನಮ್ಮನೆಯವ್ರಿಗೆ ನೀವು ಜಾಗ ಇಲ್ಲ. ಈಗ ಯಾರ್ಯಾರು ಹೊಡೆದಾಕಿದ್ದೀರಾ ಅವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದೀರಾ? ಸರ್ಕಾರ ಬಿಡುಗಡೆ ಮಾಡಿರೋ ಒಂದು ಅಂಕಿಅಂಶ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ಕಾರ ಬಿಡುಗಡೆ ಮಾಡಿರೋ ಒಂದು ಅಂಕಿಅಂಶ, ನಿವೇಶನ ರೈತರು ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ನಿವೇಶನ ರೈತರು ಗ್ರಾಮೀಣ ಭಾಗದಲ್ಲಿ 7,03,976 ಜನ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 10,27,657, ಒಟ್ಟು 17,31,633 ವಸತಿ ರಹಿತರು, ನಿವೇಶನ ರೈತರು, ಇದು ವಸತಿ ರೈತರು, ಅವರು 2 ಲಕ್ಷ. ಒಟ್ಟು ಹೇಳ್ತೀನಿ 37,48,766 ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ. 37,48,766 ಜನ ಅರ್ಜಿ ಹಾಕೊಂಡು ಕಳೆದ 10-15 ವರ್ಷದಿಂದ ವಸತಿಗಾಗಿ, ಮನೆಗಾಗಿ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿ ದುಡ್ಡು ಕಟ್ಟಿ ಕಾಯ್ತಾ ಇದ್ದಾರೆ. ಇದನ್ನ ಹೇಳಿದ್ನಲ್ಲ, ಸರ್ಕಾರದ ಇದರದ್ದೇ ನಾನು ಹೇಳ್ತಾರೆ, ಅಫಿಷಿಯಲ್ ಡಾಕ್ಯುಮೆಂಟ್, ಗವರ್ಮೆಂಟ್ ಬಿಡುಗಡೆ ಎಲ್ಲ ಆವಾಜು ಇಷ್ಟು ಕಾಯ್ತಾ ಇದ್ದಾರೆ. ಇವರು ಮನೆ ಮಕ್ಕಳು. ಈ ಮನೆ ಮಕ್ಕಳಿಗೆ ನೀವು ಟೋಪಿ ಹಾಕ್ಬಿಟ್ಟು, ಬಾಂಗ್ಲಾದೇಶದಿಂದ ಬಂದವರು, ಇನ್ನೂ ಗ್ಯಾರಂಟಿ ಇಲ್ಲ ಯಾವ ದೇಶ, ಬಾಂಗ್ಲಾನೋ ಪಾಕಿಸ್ತಾನನೋ ಯಾವುದೋ ಗ್ಯಾರಂಟಿ ಇಲ್ಲ, ಅವ್ರಿಗೆ ವಿಶೇಷ ಕರುಣೆ, ಮಾನವೀಯತೆ, ಮಾನ ಮರ್ಯಾದೆ ಇದೆಯಾ ನಿನಗೆ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆನ್ರಿ? ಮಾನವೀಯತೆ. ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ಲ, ನಮ್ಮನೆ ಮಕ್ಕಳಿಗೆ ಮಾನ ಬಿಟ್ಟು ನೀವು ಕೊಟ್ಟಿಲ್ಲ. ಇಷ್ಟು ಜನಕ್ಕೆ ಕಾಯ್ತಾ ಇದ್ದಾರೆ 15 ವರ್ಷ. ನೀವು ಅವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತೀರ. ಅದು ಆಗಲೇ ಎಲ್ಲ ಏನು ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಪಟಾಪಟ್ ರಾಹುಲ್ ಗಾಂಧಿ ಕಟಾಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ಕೇರಳದ MP ಬಂದು ಹೋದ ತಕ್ಷಣ ಕಟ್ ಅಂತೇಳಿ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಹೇಳಿ ಯಾವ ಕಾನೂನು? ನೀವು ಆಶ್ರಯ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಇದೆ, 5-6 ಜನ ಮೆಂಬರ್ ಇರ್ತಾರೆ, ಏನೂ ಇಲ್ಲ. ವಾಲ್ಮೀಕಿ ಅಂಬೇಡ್ಕರ್ ಕೊಡ್ಬೇಕಾದ್ರೆ ಅವ್ರದ್ದೇ ಲಿಸ್ಟ್ ಇಲ್ಲಿದೆ. ಅವರು ಇವಾಗ ಅವ್ರೇನ ಅರ್ಜಿ ಹಾಕಿದ್ರೆ ಅವ್ರು ಎಷ್ಟಕ್ಕೆ ಹೋಗ್ಬೇಕು? 37 ಲಕ್ಷ ಇದೆಯಲ್ಲ, 38 ಲಕ್ಷಕ್ಕೆ ಹೋಗ್ಬೇಕು. ಅವರು 38 ಲಕ್ಷಕ್ಕೆ ಹೋಗ್ಬೇಕು ಅವ್ರ ಅರ್ಜಿಯಲ್ಲಿ. ಆಮೇಲೆ ಅವ್ರಿಗೆ ಸಿಗಬೇಕು ಕಾನೂನು ಪ್ರಕಾರ. ಅದ್ಯಾವ ಮಾನವೀಯತೆ ಇವ್ರಿಗೆ ನಮ್ಮ ಜನಕ್ಕೆ ನಿಮಗೆ ಕೊಡಕ್ಕೆ ಮಾನ ಇಲ್ಲ ನಿಮಗೆ.